ಮಂಜು, ನೋಡ್ತಾ ಇದ್ವಿ ಶಾಂತಿ ಹೋಮ ಮುಗ್ದಿರುವಂಥದ್ದು. ಈಗ ಯಾವ ಹೋಮವನ್ನ ಮಾಡಲಾಗ್ತಾ ಇದೆ, ಹಾಗೆ ಸಂಪ್ರೋಕ್ಷಣೆಯನ್ನ ಮಾಡಲಾಗ್ತಾ ಇದೆಯಂತಲ್ಲ ಆ ಒಂದು ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ, ಆ ಒಂದು ಪ್ರಾಂಗಣದಲ್ಲಿ. ಸೊ ಎಷ್ಟು ಹೊತ್ತುಗಳ ಕಾಲ ಭಕ್ತರಿಗೆ ಅಲ್ಲಿ ದರ್ಶನವನ್ನ ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ? ಏನಾಗ್ತಾ ಇದೆ ಈಗ ಸದ್ಯಕ್ಕೆ ಅಲ್ಲಿ? ಪೃಥ್ವಿ, ತಿರುಪತಿ ತಿಮ್ಮಪ್ಪನ ಆವರಣದಲ್ಲಿ ಅಶುದ್ಧವಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಶುದ್ಧೀಕರಣ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಹೋಮ ಹವನಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಬಹುತೇಕ 10 ಗಂಟೆಗೆ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಂತಹ ಬಳಿಕ ಸಂಪ್ರೇಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಭಕ್ತಾದಿಗಳಿಗೆ ದರ್ಶನವನ್ನು ಕೂಡ ಅಷ್ಟೇ ಮೊಟಕುಗೊಳಿಸಲಾಗಿದೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಈಗಾಗಲೇ ಬೆಳಿಗ್ಗೆ 6 ಗಂಟೆಯಿಂದಲೇ ಶಾಂತಿ ಹೋಮ, ವಾಸ್ತು ಹೋಮವನ್ನು ಕೂಡ ಅಷ್ಟೇ ಮಾಡಲಾಗಿತ್ತು. ಕಳೆದ 1 ಗಂಟೆಯಿಂದಲೂ ಕೂಡ ಅಷ್ಟೇ ಭಕ್ತಾದಿಗಳ ದರ್ಶನಕ್ಕೆ ಬ್ರೇಕ್ ಹಾಕಲಾಗಿತ್ತು. ಯಾಕಂದ್ರೆ ಕಂಪ್ಲೀಟ್ ಆಗಿ ಹೋಮ ಆದಂತಹ ಬಳಿಕ ಅದೆಲ್ಲವನ್ನು ಕೂಡ ಅಷ್ಟೇ ಎಲ್ಲೆಲ್ಲಿ ಅಶುದ್ಧವಾಗಿತ್ತು ಅಲ್ಲೆಲ್ಲವೂ ಕೂಡ ಅಷ್ಟೇ ಸಿಂಪಡಣೆ ಮಾಡುವಂತಹ ನಿಟ್ಟಿನಲ್ಲಿ ದರ್ಶನವನ್ನು ಕೂಡ ಅಷ್ಟೇ ಮೊಟಕುಗೊಳಿಸಲಾಗಿತ್ತು. 1 ಗಂಟೆಗಳ ಕಾಲ ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ ಭಕ್ತಾದಿಗಳಿಗೆ ಅವಕಾಶ ಇರಲಿಲ್ಲ. ಈಗ ಇಡೀ ಒಂದು ದೇವಾಲಯದ ಸುತ್ತಲೂ ಕೂಡ ಅಷ್ಟೇ ಹೋಮ ಆದಂತಹ ಬಳಿಕ ಶುದ್ಧೀಕರಣ ಮಾಡಿದಂತಹ ನಿಟ್ಟಿನಲ್ಲಿ ಈಗ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತಹದ್ದು. ಯಾಕಂದ್ರೆ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ ಕೂಡ ಅಷ್ಟೇ ಸಂಪೂರ್ಣವಾಗಿ ಯಾವುದೇ ಭಕ್ತಾದಿಗಳಿಗೂ ಕೂಡ ಅಷ್ಟೇ ತಿಮ್ಮಪ್ಪನ ದರ್ಶನವನ್ನ ಮಾಡೋಕೆ ಬಿಟ್ಟಿರಲಿಲ್ಲ. ಕಾರಣ ಏನು ಅಂತಂದ್ರೆ ಹೋಮ ಹವನ ಆದಂತ ಬಳಿಕ ಇಡೀ ದೇವಾಲಯದ ಆವರಣದಲ್ಲೂ ಕೂಡ ಅಷ್ಟೇ ಅದನ್ನು ಸಿಂಪಡಿಸುವಂತಹ ಮುಖಾಂತರವಾಗಿ ಅಶುದ್ಧವಾಗಿದ್ದಂತಹ ದೇವಾಲಯವನ್ನು ಶುದ್ಧೀಕರಣ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗಿತ್ತು. ಈಗ ಈ ಒಂದು ಶುದ್ಧೀಕರಣ ಕೆಲಸ ಆದಂತಹ ಬಳಿಕ ಸಂಪೂರ್ಣವಾಗಿ ಈಗ ಭಕ್ತಾದಿಗಳಿಗೆ ದೇವರ ದರ್ಶನ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಈಗಾಗಲೇ ಮಾಡಿಕೊಟ್ಟಿದ್ರೆ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಈಗಾಗಲೇ ದೇವಾಲಯ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಈಗಾಗಲೇ 30 ಜನ ಪಂಡಿತರಿಂದ ಈಗಾಗಲೇ ಒಂದು ಶುದ್ಧೀಕರಣ ಕೆಲಸವೂ ಕೂಡ ಈಗಾಗಲೇ ಆರಂಭವಾಗಿರುವಂತದ್ದು. ಜೊತೆಗೆ ಈಗಾಗಲೇ ಭಕ್ತಾದಿಗಳಿಗೆ 11 ಗಂಟೆಯಿಂದ, ಯಾಕಂದ್ರೆ 1 ಗಂಟೆ ಕಾಲಾವಕಾಶ ಭಕ್ತಾದಿಗಳೆಲ್ಲವನ್ನು ಕೂಡ ಅಷ್ಟೇ ನಿಲ್ಲಿಸಲಾಗಿತ್ತು. ಯಾರೊಬ್ಬರಿಗೂ ಕೂಡ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಗರ್ಭಗುಡಿಯಿಂದ ಹಿಡಿದು ಎಲ್ಲಾ ಕಡೆಗಳಲ್ಲೂ ಕೂಡ ಅಷ್ಟೇ ಶುದ್ಧೀಕರಣ ಕೆಲಸ ಆಗ್ತಾ ಇತ್ತು. ಈ ಒಂದು ಕಾರಣಕ್ಕೋಸ್ಕರ ಯಾರಿಗೂ ಅವಕಾಶ ಇರಲಿಲ್ಲ. ಈಗ ಅಷ್ಟೇ ಭಕ್ತಾದಿಗಳಿಗೆ ಒಬ್ಬೊಬ್ಬರಾಗಿ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇರಬಹುದು, ಇದು VIP ಗೇಟ್. VIP ಗೇಟ್ ನ ಮುಖಾಂತರವಾಗಿ ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೋಗಿ ದೇವರ ದರ್ಶನವನ್ನ ಪಡ್ಕೊಳ್ತಾ ಇರುವಂತಹದ್ದು. ಮತ್ತೊಂದು ಕಡೆ ನೀವು ನೋಡ್ತಾ ಇರಬಹುದು, 1 ಗಂಟೆಯಿಂದಲೂ ಕೂಡ ಅಷ್ಟೇ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡದ ಹಿನ್ನೆಲೆಯಲ್ಲಿ ಒಂದಷ್ಟು ಕ್ರೌಡ್ ಕೂಡ ಅಷ್ಟೇ ಜಾಸ್ತಿ ಆಗಿದೆ. ಯಾಕಂದ್ರೆ ಇವತ್ತು ಸೋಮವಾರ ನಿನ್ನೆಗೆ ಹೋಲಿಕೆ ಮಾಡ್ಕೊಂಡು ಇವತ್ತು ಜನಸಂಖ್ಯೆ ಕಡಿಮೆ ಇತ್ತು, ಭಕ್ತಾದಿಗಳು ಕೂಡ ಅಷ್ಟು ಕಡಿಮೆ ಇದ್ರು. ಯಾವಾಗ 1 ಗಂಟೆ ತಡೆ ಇಡಲಾಗಿತ್ತು, ಈ ಒಂದು ಟೈಮ್ನಲ್ಲಿ ಒಂದಷ್ಟು ಜನರ ಕೂಡ ಭಕ್ತಾದಿಗಳು ಬಂದು ಈ ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಆಗಿರುವಂತದ್ದು. ಒಟ್ಟಿನಲ್ಲಿ ಏನು ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ ಒಂದ್ ಕಡೆ ಶಾಂತಿ ಹೋಮ ಮಾಡಿದ್ರು, ಮತ್ತೊಂದು ಕಡೆ ವಾಸ್ತು ಹೋಮವನ್ನು ಕೂಡ ಮಾಡಿದ್ರು. ಅಂದ್ರೆ ಯಾವ ಭಾಗದಲ್ಲಿ ಏನೆಲ್ಲ ರೀತಿಯಾದಂತಹ ಒಂದು ಪ್ರಸಾದವನ್ನ ಬಳಕೆ ಮಾಡ್ತಿರುವಂತಹ ಜಾಗ ಆಗಿರ್ಬೋದು, ಪ್ರಸಾದವನ್ನ ವಿತರಣೆ ಮಾಡುವಂತ ಜಾಗ ಆಗಿರ್ಬೋದು, ಎಲ್ಲವೂ ಕೂಡ ಅಷ್ಟೇ ಅಶುದ್ಧವಾಗಿತ್ತು. ಅದನ್ನು ಶುದ್ಧೀಕರಣ ಮಾಡುವಂತ ಕಾರಣಕ್ಕೋಸ್ಕರ ಈ ಹೋಮ ಹವನವೆಲ್ಲವನ್ನು ಕೂಡ ಮಾಡಿದ್ರು. ಜೊತೆಗೆ ಗೋಮೂತ್ರವಾಗಿರ್ಬೋದು, ಗೋವಿನ ಹಾಲು ಮತ್ತು ಆ ಗೋವಿನ ಹಾಲಿನಿಂದ ತಯಾರಾದ ತುಪ್ಪ ಪ್ರತಿಯೊಂದನ್ನು ಕೂಡ ಅಷ್ಟೇ ಎಲ್ಲ ಅಶುದ್ಧವಾದಂತಹ ಸ್ಥಳಗಳಲ್ಲಿ ಸಿಂಪಡಣೆ ಮಾಡುವಂತಹ ಮುಖಾಂತರವಾಗಿ ಶುದ್ಧೀಕರಣ ಮಾಡುವಂತ ಒಂದು ಕೆಲಸವನ್ನ ಸದ್ಯಕ್ಕೆ TTD ಆಡಳಿತ ಮಂಡಳಿಯಿಂದ ಆಗಿದೆ. ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಏನು ಈಗಾಗಲೇ ಒಂದು ದೊಡ್ಡ ಮಟ್ಟದ ಅನಾಹುತ ಆಗಿತ್ತು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ, ಆ ರೀತಿಯಾದಂತಹ ಅವ್ಯವಸ್ಥೆ ಆಗದ ರೀತಿಯಲ್ಲಿ ನೋಡ್ಕೊಳ್ತೀವಿ ಅನ್ನೋ ಮಾತನ್ನು ಕೂಡ ಅಷ್ಟೇ TTDಯ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಪೃಥ್ವಿ, ಮುಂಚೆ ವಾಸ್ತು ಹೋಮ ಈಗ ಮಾಡ್ತಾ ಇದಾರಲ್ಲ, ಇದಾದ್ಮೇಲೆ ಮುಗಿಯುತ್ತಾ ಕಂಪ್ಲೀಟ್ ಆಗಿ ಏನ್ ಇವತ್ತು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು, ಪೂಜಾ ಕಾರ್ಯಕ್ರಮಗಳನ್ನ, ಅದೆಲ್ಲವೂ ಕೂಡ ಮುಗ್ದಂಗೆನಾ? ಆಮೇಲೆ ಪ್ರತಿನಿತ್ಯ ಬರ್ತಾ ಇದ್ದ ರೀತಿಯಲ್ಲೇ ಇವತ್ತು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರಾ, ಅಥವಾ ಇನ್ನೂ ಕೂಡ ಕಡಿಮೆನೇ ಇದೆಯಾ ಬರ್ತಾ ಇರುವಂತ ಭಕ್ತರ ಸಂಖ್ಯೆ? ಪೃಥ್ವಿ, ಈಗ TTDಯ ಅಧಿಕಾರಿಗಳು ಹೇಳಿದಂತಹ ಪ್ರಕಾರವಾಗಿ ಇನ್ನು ಯಾವುದೇ ರೀತಿಯಂತ ಪೂಜಾ ಕಾರ್ಯಗಳಿಲ್ಲ. ಯಾಕಂದ್ರೆ ಕೇವಲ ಹೋಮಗಳನ್ನ ಮಾತ್ರ ಮಾಡಲಾಗಿತ್ತು. ಅದಕ್ಕೆ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಸುಮಾರು 4 ಗಂಟೆಗಳ ಕಾಲ ಹೋಮ ಮಾಡ್ತೀವಿ. ಮೊದಲನೇದಾಗಿ ಶಾಂತಿ ಹೋಮ ಮಾಡಿದ್ವಿ. ಯಾಕಂದ್ರೆ ತಿರುಪತಿ ತಿಮ್ಮಪ್ಪನಿಗೆ ಶಾಂತಿಯನ್ನ ಮಾಡುವಂತಹದ್ದು ಮೊದಲ ಉದ್ದೇಶವಾಗಿತ್ತು. ಯಾಕಂದ್ರೆ ಈ ರೀತಿಯಾಗಿ ಭಕ್ತರ ಭಾವನೆಗಳಿಗೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ದೇವರಿಗೆ ಶಾಂತಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಶಾಂತಿ ಹೋಮವನ್ನ ಮಾಡಿದ್ರು. ಮತ್ತೊಂದು ಕಡೆ ವಾಸ್ತು ಹೋಮವನ್ನು ಕೂಡ ಮಾಡಿದ್ರು. ಅಂದ್ರೆ ಯಾವ ಭಾಗದಲ್ಲಿ ಅಶುದ್ಧವಾಗಿತ್ತು ಅದೆಲ್ಲವನ್ನು ಕೂಡ ಶುದ್ಧ ಮಾಡುವಂತಹ ನಿಟ್ಟಿನಲ್ಲಿ ಶಾಂತಿ ಹೋಮವನ್ನು ಕೂಡ ಮಾಡಲಾಗಿತ್ತು. ಬೆಳಿಗ್ಗೆ 6 ರಿಂದ 8 ಗಂಟೆವರೆಗೂ ಕೂಡ ಅಷ್ಟೇ ಶಾಂತಿ ಹೋಮ ಮಾಡಿದ್ರು. 8 ಗಂಟೆಯಿಂದ 9:30ವರೆಗೂ ಕೂಡ ಅಷ್ಟೇ ವಾಸ್ತು ಹೋಮವನ್ನು ಕೂಡ ಮಾಡಿದ್ರು. ಸದ್ಯಕ್ಕೆ 2 ಹೋಮಗಳನ್ನು ಮುಗಿಸಿದಂತ ಬಳಿಕ ಅದನ್ನ
ಹೋಮ ಆದಂತ ಬಳಿಕ ಅಶುದ್ಧವಾಗಿದ್ದಂತ ಜಾಗದಲ್ಲಿ ಆ ಒಂದು ಸಿಂಪಡಣೆ ಮಾಡಿ ಶುದ್ಧೀಕರಣ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮುಕ್ತಾಯವಾಗಿದೆ. ಸದ್ಯಕ್ಕೀಗ ಭಕ್ತಾದಿಗಳೆಲ್ಲರಿಗೂ ಕೂಡ ಅಷ್ಟೇ ಮುಕ್ತ ಅವಕಾಶ ಇರುವಂತದ್ದು. ಯಾರೇ ಬೇಕಾದ್ರೂ ಬಂದು ದೇವರ ಒಂದು ದರ್ಶನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಅಂದ್ರೆ ಭಕ್ತಾದಿಗಳ ಸಂಖ್ಯೆ ಬಹುತೇಕ ಒಂದಷ್ಟು ಇಳಿಮುಖ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೇರೆ ದಿನಗಳಲ್ಲಿ ಹೋಲಿಕೆಯನ್ನ ಮಾಡ್ಕೊಂತ ಹೋದ್ರೆ ಶನಿವಾರ ಭಾನುವಾರನೂ ಕೂಡ ಅಷ್ಟೇ ಕ್ರೌಡ್ ಕಮ್ಮಿ ಇತ್ತು. ಇವತ್ತು ಕೂಡ ಅಷ್ಟೇ ಬಹುತೇಕ ಕ್ರೌಡ್ ಕಮ್ಮಿ ಅಂತಾನೆ ಕಾಣ್ತಾ ಇದೆ. ನಿನ್ನೆ ಟಿಟಿಡಿ ಅಧಿಕಾರಿಗಳ ಮಾಹಿತಿ ಪ್ರಕಾರ ಸುಮಾರು 80,000 ಜನರು ಬಂದು ದರ್ಶನವನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮೊನ್ನೆ ಶನಿವಾರದಂದು ಸುಮಾರು 75,000 ಜನ ಬಂದು ದರ್ಶನವನ್ನ ಮಾಡ್ಕೊಂಡಿದ್ರು. ಆದ್ರೆ ಇವತ್ತು 50,000 ಕೂಡ ದಾಟುವಂತಹ ಸಾಧ್ಯತೆ ಕಡಿಮೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ 11 ಗಂಟೆ ಆಗ್ತಿದೆ. 11 ಗಂಟೆ ಆದ್ರೂ ಕೂಡ ಅಷ್ಟೇ ಭಕ್ತಾದಿಗಳು ಬರುವಂತವ್ರ ಸಂಖ್ಯೆ ಕಡಿಮೆ. ಅದು ಕೂಡ ಅಷ್ಟೇ ವೀಕ್ ಡೇಸ್ ಆಗಿರುವಂತಹ ಕಾರಣಕ್ಕೋಸ್ಕರನೂ ಕೂಡ ಕಮ್ಮಿ ಆಗಿದೆ. ಅದರಲ್ಲೂ ಕಳೆದ 4-5 ದಿನಗಳಿಂದ ಏನು ಒಂದು ಲಡ್ಡು ವಿವಾದ ಇತ್ತು, ಈ ಲಡ್ಡು ವಿವಾದದ ಬೆನ್ನಲ್ಲೇ ಭಕ್ತಾದಿಗಳ ಸಂಖ್ಯೆ ತೀರಾ ಕಡಿಮೆ ಆಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಆ ಲಡ್ಡುವನ್ನ ಖರೀದಿ ಮಾಡ್ಕೊಂಡು ಹೋಗಿರುವಂತ ಒಂದಷ್ಟು ಜನ ಭಕ್ತಾದಿಗಳ ಧಕ್ಕೆ ಆಗಿದೆ. ಅವ್ರು ಯಾರೂ ಕೂಡ ಅಷ್ಟೇ ಆತಂಕ ಪಡುವಂತ ಅಗತ್ಯತೆ ಇಲ್ಲ. ನೀವು ಮನೆಯಲ್ಲಿ ಆ ಒಂದು ತಿಮ್ಮಪ್ಪನ ಒಂದು ಫೋಟೋ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು ಇದ್ರೆ ಅದ್ರ ಮುಂದೆ ಒಂದು ದೀಪವನ್ನು ಹಚ್ಚಿ 108 ಬಾರಿ ತಿಮ್ಮಪ್ಪನಿಗೆ ಒಂದು ಸ್ತೋತ್ರವನ್ನು ಕೂಡ ಹೇಳುವಂತಹ ಮುಖಾಂತರವಾಗಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟ ಆಲೋಚನೆ ಎಲ್ಲವೂ ಕೂಡ ದೂರ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಬೆಳಿಗ್ಗೆ ಪ್ರಧಾನ ಅರ್ಚಕರು ಕೂಡ ಹೇಳ್ತಿದ್ರು. ಅದರಂತೆ ಯಾವ ಒಬ್ಬ ಭಕ್ತಾದಿಗಳು ಕೂಡ ಅಷ್ಟೇ ಆತಂಕ ಪಡುವಂತಹ ಅಗತ್ಯತೆ ಇಲ್ಲ. ಇಷ್ಟು ದಿನ ಏನಾಗಿದೆಯೋ ಅದೆಲ್ಲವನ್ನೂ ಕೂಡ ಅಷ್ಟೇ ಈಗ ಶುದ್ಧೀಕರಣ ಮಾಡುವಂತ ಒಂದು ಕೆಲಸವನ್ನ ಟಿಟಿಡಿ ಆಡಳಿತ ಮಂಡಳಿ ಮಾಡಿದೆ. ಇನ್ನು ಮುಂದೆ ಯಾವುದೇ ಭಕ್ತಾದಿಗಳಿಗೂ ಕೂಡ ಅಷ್ಟೇ ಭಾವನೆಗಳಿಗೆ ಧಕ್ಕೆ ಬರದ ಹಾಗೆ ನಾವು ನಡ್ಕೊಂಡು ಹೋಗ್ತೀವಿ ಅನ್ನುವಂತ ಒಂದು ವಿಶ್ವಾಸವನ್ನು ಕೂಡ ಈಗಾಗಲೇ ಟಿಟಿಡಿಯ ಅಧಿಕಾರಿಗಳಾಗಿರ್ಬೋದು, ಇಲ್ಲಿನ ಅರ್ಚಕರಾಗಿರ್ಬೋದು, ಇಲ್ಲಿನ ಸಿಬ್ಬಂದಿ ಆಗಿರ್ಬೋದು ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು. ಈ ಒಂದು ಕಾರಣಕ್ಕೋಸ್ಕರ ಬಹುತೇಕ ನಾಳೆಯಿಂದ ಕ್ರೌಡ್ ಮತ್ತೆ ವಾಪಸ್ ಬರುವಂತ ನಿಟ್ಟಿನಲ್ಲಿ ಕೂಡ ಅಷ್ಟೇ ಎಲ್ಲಾ ಕೆಲಸಗಳನ್ನು ಕೂಡ ಅಷ್ಟೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಏನು ಪ್ರಸಾದವನ್ನ ಶೇಖರಣೆ ಮಾಡುವಂತಹ ಗೋಡನ್ ಆಗಿರ್ಬೋದು, ಪ್ರಸಾದವನ್ನ ತಯಾರು ಮಾಡುವಂತಹ ಒಂದು ಕೊಠಡಿ ಆಗಿರ್ಬೋದು, ಆ ಪ್ರಸಾದವನ್ನ ವಿತರಣೆ ಮಾಡಿರುವಂತಹ ಕೌಂಟರ್ಸ್ ಇರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಅಷ್ಟೇ ಶುದ್ಧಿ ಮಾಡಬೇಕಾಗಿತ್ತು. ಯಾಕಂದ್ರೆ ಆ ಪ್ರಸಾದದಲ್ಲಿ ಈ ಪ್ರಾಣಿಗಳ ಕೊಬ್ಬಿನ ಅಂಶಗಳು ಬೆರೆತಿರುವಂತಹ ಕಾರಣಕ್ಕೋಸ್ಕರ ಅದಿರುವಂತಹ ಪ್ರತಿ ಜಾಗದಲ್ಲಿ ಕೂಡ ಶುದ್ಧೀಕರಣ ಆಗಬೇಕಾಗಿತ್ತು. ಆ ಒಂದು ಕಾರಣಕ್ಕೋಸ್ಕರನೇ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ 4 ಗಂಟೆಗಳ ಸತತ ಪೂಜೆಗಳನ್ನ ಮಾಡಿದ್ದು. ಆ ಪೂಜೆಗಳ ಸಕ್ಸಸ್ ಆದಂತ ಬೆನ್ನಲ್ಲೇ ಈಗ ಶುದ್ಧೀಕರಣ ಕಾರ್ಯ ಕೂಡ ಮುಕ್ತಾಯವಾಗಿದ್ದು ಭಕ್ತಾದಿಗಳಿಗೆ ಇನ್ನು ಮುಂದೆ ಯಾವುದೇ ರೀತಿಯಂತ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಅಷ್ಟೇ ಟಿಟಿಡಿಯ ಅಧಿಕಾರಿಗಳು ಹೇಳ್ತಾ ಇರುವಂತಹದ್ದು. ಪೃಥ್ವಿ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.